ಹಾಯ್ ಹಲೋ ನಮಸ್ಕಾರ. ಈ ಮೂರು ಚಿತ್ರಗಳನ್ನು ನೋಡಿದ್ದೀರಾ, ಪಿಕ್ಚರ್ಗಳನ್ನ. ಓಕೆ, 2004, 2014 ಮತ್ತು 2024. ಈ ಮಧ್ಯದಲ್ಲಿ ಒಂದು 2023 ಒಂದು ಪಿಕ್ಚರ್ ಇದೆ, ನೋಡಿದ್ರಲ್ಲ? ಓಕೆ, ಅಲ್ಲಿಗೆ ಬರೋದು. ಹೇಗಿದು, ಹೆಂಗೆ ಆಯಿತು ಅಂತ. ಇದು ಇಟ್ ಆಲ್ ಅಬೌಟ್ ನಾಟ್ ಟ್ರೈನಿಂಗ್ ಅ ಬಾಡಿ, ಯು ನೀಡ್ ಟು ಟ್ರೈನ್ ಯುವರ್ ಮೈಂಡ್. ನಮ್ಮ ಮನಸ್ಸನ್ನು ನಾವು ಟ್ರೈನ್ ಮಾಡಬೇಕು. ಇದು ಒಂದು ಸ್ಮಾಲ್ ಉದಾಹರಣೆ. ನೀವು ಮಾನಸಿಕವಾಗಿ ಕುಗ್ಗಿದ್ರೆ ಏನಾಗತ್ತೆ ಅಂತ. ಇಫ್ ಯು ಗೆಟ್ ವೀಕ್, ಇಫ್ ಯು ಆರ್ ವೀಕ್ ಇನ್ ಅ ಮೈಂಡ್, ಯು ಗೆಟ್ ಡಿಸ್ಟ್ರಾಯ್ಡ್. ಇಫ್ ಯು ಸ್ಟ್ರಾಂಗ್ ಇನ್ ಅ ಮೈಂಡ್, ಯು ಕಮ್ ಅಪ್. ಅಲ್ವಾ? 2023 ನನ್ನ ಜೀವನದಲ್ಲಿ ಇಟ್ಸ್ ದ ವೆರಿ ಡೌನ್ಫಾಲ್. ಮಾನಸಿಕವಾಗಿ ಕುಗ್ಗೋಗಿದೆ. ಓಕೆ, ಇಫ್ ಯು ಡೋಂಟ್ ಟ್ರೈನ್ ಯುವರ್ ಮೈಂಡ್, ಯು ಆರ್ ಅ ಲೂಸರ್. ಇಫ್ ಯು ಟ್ರೈನ್ ಯುವರ್ ಮೈಂಡ್, ಯು ಆರ್ ಅ ವಿನ್ನರ್. ಓಕೆ, ನಾವು ದೇಹ ಒಂದೇ ಬೆಳೆಸ್ಕೊಳೋದಲ್ಲ, ದೇಹದ ಜೊತೆಗೆ ನಮ್ಮ ಸದೃಢವಾದ ಮನಸ್ಸನ್ನು ಬೆಳೆಸ್ಕೋಬೇಕಾಗತ್ತೆ. ಓಕೆ, ಸೊ ಇದು ಒಂದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಯುವಕರಿದ್ದಾರೆ, ಅವರಿಗೆ ಐ ವಾಂಟ್ ಟು ಟೆಲ್ ದಮ್ ಸಮಥಿಂಗ್. ಕೀಪ್ ಯುವರ್ ಮೈಂಡ್ ಸ್ಟ್ರಾಂಗ್ ಅಲಾಂಗ್ ವಿತ್ ಯುವರ್ ಬಾಡಿ, ಅಲ್ವಾ? ಸೊ 2023 ನನ್ನ ಒಂದು ಸಣ್ಣ ಡಿಸಿಷನ್, ರಾಂಗ್ ಡಿಸಿಷನ್ ಅಂತ ಹೇಳ್ಬೋದು, ತಪ್ಪು ನಿರ್ಧಾರದಿಂದ ನನ್ನ ಕೆಲವು ಪರ್ಸ್ನಲಿ ನನ್ನ ಜೀವನ ಒಂದು ರೀತಿ ಕುಸಿದು ಬಿತ್ತು. ಆಯಿತಾ? ಏನೋ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಏನೋ ಒಂದು ತಪ್ಪು ನಿರ್ಧಾರದಿಂದ ನಾನು ಎಲ್ಲೋ ಒಂದು ಎಡವು ಬಿಟ್ಟೆ. ಓಕೆನಾ? ಸೊ ಐ ವಾಸ್ ಆಲ್ಮೋಸ್ಟ್ ಫಾಲೋಯಿಂಗ್ ಇನ್ ಟು ಡಿಪ್ರೆಷನ್. ಇದು ಅದರ ರಿಸಲ್ಟ್. ನೋಡಿ ಹೇಗೆ ನಮ್ಮ ಮನಸ್ಸು ಮತ್ತು ದೇಹ ಕೋರಿಲೇಟೆಡ್. ಇಫ್ ಯು ಆರ್ ಸ್ಟ್ರಾಂಗ್ ಮೈಂಡೆಡ್, ನಿಮ್ಮ ದೇಹನೂ ಹಾಗೆ ಸಪೋರ್ಟ್ ಮಾಡುತ್ತೆ. ಇಫ್ ಯು ಆರ್ ವೀಕ್ ಮೈಂಡೆಡ್, ಯುವರ್ ಬಾಡಿ ಆಲ್ಸೋ ವಿ ಗೋ ವೀಕ್. ಅದು ಒಂದು ಸ್ಮಾಲ್ ಎಕ್ಸಾಂಪಲ್. ಇದು ನನ್ನ ಜೀವನದ ಅನುಭವಗಳನ್ನು ನಿಮ್ಗೆ ಹೇಳಬೇಕು ಅಂತ ನಾನು ಈ ಉದ್ದೇಶ ಈ ಬ್ಲಾಗ್ದು. ತುಂಬ ಜನ ಲೈಫಲ್ಲೇ ಏರಿಳಿತ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಬಿ ಸ್ಟ್ರಾಂಗ್ ಇನ್ ಅ ಮೈಂಡ್ ಅಂತ. ಓಕೆ, ಸೊ ನನ್ನ ಜೀವನದಲ್ಲೇ ನೀವು ನೋಡಿ, 2004 20 ವರ್ಷ ಹಿಂದೆ, 2014 10 ವರ್ಷ ಹಿಂದೆ, ಆಮೇಲೆ 2024 ಹೋದ ವರ್ಷ. ಐ ಹ್ಯಾವ್ ಬೀನ್ ಆಲ್ವೇಸ್ ಇನ್ ಅ ವೆರಿ ಗುಡ್ ಶೇಪ್ ಆ್ಯಂಡ್ ಮೇಂಟೈನ್ ಮಾಡಿದ್ದೀನಿ. ಅದು ಒಂದು ಹಿಂಗೆ ಡೌನ್ಫಾಲ್ ಆದಾಗ ಹೇಗೆ ನಮ್ಮ ದೇಹ ಪೂರ್ತಿ ಬದಲಾಗತ್ತೆ ಅನ್ನೋಕ್ಕೆ ಒಂದು ಉದಾಹರಣೆ. ಏನೋ ಒಂದು ಅಚಾತುರ್ಯದಿಂದ, ಏನೋ ಒಂದು ತಪ್ಪು ನಿರ್ಧಾರದಿಂದ ಐ ಸಫರ್ಡ್ ಅ ಲಾಟ್. ಅಂತಂದರೆ 2023 ವಾಸ್ ವೆರಿ ಬ್ಯಾಡ್. ನನ್ನ ಕಣ್ಣು ಮುಂದೆ ಐ ಸೀನ್ ನಮ್ಮ ತಂದೆ ತಾಯಿಗಳು ಸಫರ್ ಮಾಡ್ತಾಯಿದ್ರು. ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಭಾರತದ ದೇಶದಲ್ಲಿ ಕಾನೂನು ವ್ಯವಸ್ಥೆ ಕೆಲವು ವಿಚಾರದಲ್ಲಿ, ನಾನು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲೇ ಮಾತಾಡ್ತೀನಿ. ಗಂಡು ಮಕ್ಕಳಿಗೆ ಅಷ್ಟಾಗಿ ನಿಮ್ಗೆ ನ್ಯಾಯ ಸಿಗೋದಿಲ್ಲ, ನಾವು ಎಷ್ಟೇ ಕರೆಕ್ಟಾಗಿದ್ರು. ಆಯಿತಾ? ಹೆಣ್ಮಕ್ಳಿಗೆ ಏನೇ ತಪ್ಪು ಮಾಡಿದ್ರು ಅವರಿಗೆ ಆದಷ್ಟು ಒಳ್ಳೊಳ್ಳೆ ಕಾನೂನುಗಳು ಅವ್ರು ಸೇಫ್ ಗಾರ್ಡ್ ಮಾಡೋಕ್ಕಿದೆ. ವೆನ್ ಕಮ್ಸ್ ಟು ಗಂಡು ಮಕ್ಕಳಿಗೆ ಇಲ್ಲ, ನಾವು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ನಮ್ಮ ಮೇಲೆ ಆಬ್ವಿಯಸ್ಲಿ ಹೊರೆ ಹಾಕ್ತಾರೆ. ಅದು ಬೇರೆ ವಿಚಾರ. ಅದ್ರ ಬಗ್ಗೆ ನನಗೆ ಈ ವಿಚಾರದಲ್ಲೇ ಯಾರ ಮೇಲೂ ನಾನು ದ್ವೇಷ ಮಾಡೋಕ್ಕೆ ಇಷ್ಟ ಇಲ್ಲ. ಇದು ಒಂದು ತಪ್ಪು ನಿರ್ಧಾರದಿಂದ ಆಗಿರೋದು. ಅವರು ನನ್ನ ಬಗ್ಗೆ ಹೀಗೆ ಮಾಡಿದ್ರು, ನನಗೆ ಈ ಥರ ನೋವು ಕೊಟ್ಟರು ಅಂತ ಹೇಳಿ ನಾವು ಅವ್ರಿಗೆ ದ್ವೇಷ ಮಾಡ್ತಾ ಕೂರೋಕ್ಕೆ ನನಗೆ ಸಮಯ ಇಲ್ಲ. ಓಕೆ, ಇಟ್ಸ್ ವೇಸ್ಟ್ ಆಫ್ ಟೈಮ್. ಏನು ಮಾಡ್ತೀರಾ? ಯಾರೋ ಒಬ್ರು ನಮಗೇನೋ ನೋವು ಕೊಟ್ಟರು, ನಮಗೆ ಹಿಂಸೆ ಮಾಡ್ತಿದ್ದಾರೆ ಅಂದಾಗ ಯು ಶುಡ್ ಲೆಟ್ ಇಟ್ ಗೋ. ಓಕೆ, ನಾವು ನಮ್ಮ ಎನರ್ಜಿನೆಲ್ಲ ತೊಗೊಂಡು ಹೋಗಿ ಅವ್ರನ್ನ ಹಂಗೆ ಮಾಡಬೇಕು, ಅವ್ರನ್ನ ದ್ವೇಷಿಸಬೇಕು, ಅಥವಾ ಅವ್ರನ್ನ ಡಿಸ್ಟ್ರಾಯ್ ಮಾಡಬೇಕು ಅನ್ನೋ ಮನೋಭಾವ ಇದ್ದರೆ ನಾವು ಡಿಸ್ಟ್ರಾಯ್ ಆಗ್ತೀವಿ ಜೊತೆಗೆ. ಆಯ್ತು? ಅದನ್ನೆಲ್ಲ ತೆಗ್ದಾಕಿ ಆ ಸಫರಿಂಗ್ನ ಸಕ್ಸಸ್ ಆಗಿ ಕನ್ವರ್ಟ್ ಮಾಡಬೇಕು ನಾವು. ಕರೆಕ್ಟ್ ಅಲ್ಲ? ಸಫರಿಂಗ್ನ ಸಕ್ಸಸ್ ಆಗಿ ನಾವು ಕನ್ವರ್ಟ್ ಮಾಡಬೇಕು. ಇಟ್ಸ್ ನೋ ಪಾಯಿಂಟ್ ಬೇರೆಯವ್ರ ಮೇಲೆ ದ್ವೇಷ ಮಾಡಿಕೊಂಡು. ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ವರ್ಕ್. ನಾವು ಯಾವತ್ತೂ ಜೀವನದಲ್ಲೇ ಮುಂದೆ ಬರಬೇಕು, ಸಕ್ಸಸ್ಫುಲ್ ಆಗಿರಬೇಕು. ಅದಕ್ಕೆ ಇದು ಒಂದು ಉದ್ದೇಶ. ಯಾಕಂದರೆ ಎಷ್ಟೋ ಜನ ಯುವಕರು ವೆನ್ ದೆ ಗೆಟಿಂಗ್ ಇನ್ ಟು ಟೀನ್ಸ್ ಅಂತ ಹೇಳ್ಬೋದು, 20 ಹರೆಯವ್ರದ್ದು ಯುವಕರುಗಳು, ವೆನ್ ದೆ ಗೋಯಿಂಗ್ ಕ್ಲೋಸ್ ಟು 20, 30s ಎಲ್ಲ, ನೀವೆಲ್ಲರೂ ಒಂದು ಯಾವುದಾದ್ರೂ ಲವ್ ಅಥವಾ ಬ್ಯಾಡ್ ಮ್ಯಾರೇಜ್ ಫೇಲ್ಯೂರಲ್ಲಿ ಬಿದ್ದು ಒದ್ದಾಡಿಬಿಟ್ಟಿರ್ತೀರ.
ಹೇಳೋದಿಷ್ಟೇ, ಗೆಟ್ ಬ್ಯಾಕ್, ಫೈಟ್ ಬ್ಯಾಕ್. ಒಂದು. ಎರಡನೇದು, ಈ ಲವ್ ಮಣ್ಣು ಮಸಿ ಬೀಳಕ್ಕೆ ಹೋಗಬೇಡಿ, ಆಯಿತಾ. ಅರ್ಧ ನಿಮ್ಮ ಸಕ್ಸಸ್ನ ಹಿಡಿದಿಟ್ಕೊಳತ್ತೆ, ಇಟ್ ವಿಲ್ ಡಿಸ್ಟ್ರಾಯ್ ಮಾಡುತ್ತೆ ಅಂಟಿಲ್ ಯು ಫೈಂಡ್ ಎ ಗುಡ್ ಗರ್ಲ್, ಆಯಿತಾ. ಹುಡುಗಿರ್ಗೂ ಅಷ್ಟೇ, ಹುಡುಗಿರನ್ನ ದ್ವೇಷ ಮಾಡ್ತಿಲ್ಲ, ಅವ್ರಿಗೂ ಅಷ್ಟೇ. ಯಾವುದೇ ದೇ ವಾಂಟ್ ಟು ಹ್ಯಾವ್ ಎ ಗುಡ್ ಗಾಯ್, ಮೇಕ್ ಶೋರ್ ಚೂಸ್ ಎ ಗುಡ್ ಪಾರ್ಟ್ನರ್, ಆಯಿತಾ. ಯಾರನ್ನ ದ್ವೇಷ ಮಾಡ್ತಿಲ್ಲ. ಯಾಕಂದರೆ ಈಗ ದಿಸ್ ಇಸ್ ದ ಏಜ್ ವೇರ್ ಯು ಟ್ರೈ ಟು ಡೈವರ್ಟ್ ಯುವರ್ ಮೈಂಡ್. ನೀವು ಏನೋ ಒಂದು ಸಾಧನೆ ಮಾಡಬೇಕು, ಸಕ್ಸಸ್ಸಲ್ಲಿ ಇರಬೇಕು, ಉತ್ತಮವಾಗಿ ಬೆಳಿಬೇಕು ಅನ್ನೋ ಟೈಮಲ್ಲೇ ಈ ಡಿಸ್ಟ್ರಾಕ್ಷನ್ಸ್ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಅದರಲ್ಲೇ ನೀವು ಸಿಕ್ಕಾಕೊಂಡು ಆ ಲವ್ವಲ್ಲೇ, ಆ ನೋವಲ್ಲೇ ಒದ್ದಾಡ್ಬಿಟ್ಟು ನೀವು ಏನೋ ಎಲ್ಲೋ ಮೇಲೋಗ್ತಿರ್ತೀರ, ಎಳೆದು ತಂದು ಕೆಳಗೆ ಬಿಸಾಕ್ಬಿಡುತ್ತೆ, ಕುಸಿದೋಗ್ಬಿಡ್ತೀರ, ಆ್ಯಂಡ್ ಯು ಆರ್ ಅ ಫೇಲ್ಯೂರ್. ಅದರಿಂದ ಆಚೆ ಬಂದು ಯು ನೀಟ್ ಬಿಲ್ಡ್ ಯುವರ್ ಮೈಂಡ್ ಸ್ಟ್ರಾಂಗ್. ಎತ್ತು ಹೋಗ್ತಾ ಇರಬೇಕಷ್ಟೇ, ಇದೆಲ್ಲ ಕೇರೆ ಮಾಡೋಕ್ಕೆ ಹೋಗ್ಬಾರ್ದು. ಹೇಳ್ತೀನಲ್ಲ, ನೆವರ್ ಕೇರ್ ವಾಟ್ ಎವರ್ ಥಿಂಗ್ಸ್. ಏನೇ ಬಂದರೂ ನಿಮ್ಮ ತುಳಿತಕ್ಕೆ ಒಳಗಾದರೂ, ನಿಮ್ಮ ತುಳಿದಾಗ್ತಿದ್ರು ಎದ್ದು ನಿಂತ್ಕೊಬೇಕು. ಅಷ್ಟು ಸ್ಟ್ರಾಂಗಾಗಿ ನಮ್ಮ ಮನಸ್ಸನ್ನ ನಾವು ಸ್ಟ್ರಾಂಗ್ ಮಾಡ್ಕೊಬೇಕು. ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಯಾರೋ ನಮ್ಮ ಮೇಲೆ ದ್ವೇಷ ಕಾರ್ತಿದ್ದಾರೆ ಅಂತಂದಾಗ, ನಮ್ಮ ಸಕ್ಸಸ್ಗೆ ಕೆಳಗೆ ಇದು ಮಾಡ್ತಿದ್ದ ಅಂದಾಗ, ನಾವು ಅವ್ರ ಮೇಲೆ ದ್ವೇಷಕಾರ ಅಂತ ಮನಸ್ಥಿತಿ ಇರೋಕ್ಕೆ ಹೋಗಬಾರ್ದು. ಯಾಕಂದರೆ ಇದು ನಮ್ಮ ಲೈಫು, ನಾವು ಮಾಡೋ ಜರ್ನಿಯಲ್ಲಿ ತುಂಬ ವಿಚಾರಗಳಿದ್ದಾವೆ, ಹೋಗ್ತಾ ಇರಬೇಕು, ಅದನ್ನೆಲ್ಲ ಬಿಟ್ಟಾಕಬೇಕು. ಆ ದ್ವೇಷಕಾರ್ತ ಕಾರಲ್ಲಿ, ಬಿಕಾಸ್ ದೇ ಆರ್ ಲೂಸಿಂಗ್ ದೇರ್ ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿ ತೊಗೊಂಡು ಅವ್ರಿಗೆ ನಮ್ಮ ಬಗ್ಗೆನೇ ಯೋಚನೆ ಯಾವಾಗಲೂ ಅಲ್ಲ. ಬೆಳಗ್ಗೆ ಏನು ಮಾಡಿದ್ರು, ರಾತ್ರಿ ಏನು ಮಾಡ್ತಿದ್ದಾರೆ, ಇಲ್ಲೇನು ಪೋಸ್ಟ್ ಮಾಡಿದ್ರು, ಎಲ್ಲಿ ಟ್ರಾವೆಲ್ ಮಾಡಿದ್ರು, ಎಲ್ಲಿ ಹೋದ್ರು, ಇದೇ ಥಿಂಕು, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ ಹೊರತು ಅವ್ರ ಜೀವನದಲ್ಲಿ ಏನು ಮಾಡಬೇಕು, ಅವ್ರ ಜೀವನದಲ್ಲಿ ಹೇಗೆ ಉದ್ಧಾರ ಆಗೋಬೇಕು ಅನ್ನೋದು ಅವ್ರಿಗೆ ಬರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವರ್ಕೌಟ್ ಜಿಮ್ ಬಂದ್ಬಿಟ್ಟು ಸೇವ್ ಮಿ ಅ ಲಾಟ್. ಆಯ್ತು, 2023 ಕುಸ್ತು ಬಿದ್ದವನ ನನ್ನನ್ನು ಮತ್ತೆ ನಾನು ಜಿಮ್ ಕಡೆ ಮುಖ ಮಾಡಿದಾಗ, ಏನಾದರೂ ಮಾಡಬೇಕು ಅಂತಂದಾಗ, ವರ್ಕೌಟ್ ಮಾಡಿದಾಗ, ಇಂಡೈರೆಕ್ಟ್ಲಿ ಜಿಮ್ ಹ್ಯಾಸ್ ಹೆಲ್ಪ್ ಮೀ ಟು ಓವರ್ಕಮ್ ಮೆಂಟಲಿ, ಟು ಮೇಕ್ ಮೀ ಮೋರ್ ಸ್ಟ್ರಾಂಗರ್. ಹಾಗಾಗಿ ಐ ಕುಡ್ ಅಚೀವ್ ಆನ್ 2024 2024 ಏಷ್ಯಾ ಲೆವೆಲಲ್ಲೇ, ಸಿಂಗಪೂರಲ್ಲೇ ಚಿನ್ನ ಬೆಳ್ಳಿ ಪದಕ ಬಂತು, ನ್ಯೂಜಿಲ್ಯಾಂಡಲ್ಲೇ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ 2 ಚಿನ್ನ 2 ಬೆಳ್ಳಿ ಪದಕ ಬಂತು. ದಟ್ಸ್ ಹೌ ಐ ಅಚೀವ್ಡ್. ಯಾಕಂತಂದರೆ ನಾನು ಬೇರೆಯವ್ರ ಬಗ್ಗೆ ನೆಗೆಟಿವ್, ಅವ್ರು ಏನು ಮಾಡ್ತಿದ್ರು, ಇವ್ರು ಏನು ಮಾಡ್ತಿರೋ ಬಗ್ಗೆ ನಾನು ತಲೆಯಲ್ಲೇ ಜಾಸ್ತಿ ಹಾಕೊಳಕ್ಕೆ ಹೋಗಲಿಲ್ಲ. ನನ್ನ ಪಾಡಿಗೆ ನನ್ನ ಜರ್ನಿಯಲ್ಲಿ ವಾಸ್ ಮೂವಿಂಗ್ ಆನ್. ಅಕ್ಕಪಕ್ಕ ಅದು ಇದು ಎಲ್ಲನೋ ಬರೋದು, ಅದನ್ನೆಲ್ಲ ಸೈಡಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದೆ. ಸಿ, ದಟ್ಸ್ ಹೌ ಐ ವಾಂಟ್ ಯು ಪೀಪಲ್ ಟು ಸ್ಟೇ ಸ್ಟ್ರಾಂಗ್ ಇನ್ ಮೆಂಟಲಿ. ಗೊತ್ತಾಯ್ತಲ್ಲ? ಸೊ ಜಿಮ್ ವಿಲ್ ಹೆಲ್ಪ್ ಯು. ನೀವು ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ. ಸೊ ಅದೇ ಒಂದು ಉದ್ದೇಶ. ಸೊ ನಿಮಗೆ ಹೇಳ್ತಾ ಇದ್ದೀನಿ, ಬಿ ಸ್ಟ್ರಾಂಗ್ ಮೆಂಟಲಿ ಆಲ್ಸೋ, ಜಸ್ಟ್ ನಾಟ್ ಫಿಸಿಕಲಿ. ಟ್ರೈನ್. ನಾವು ಮೆಂಟಲಿನೂ ನಾವು ಟ್ರೈನ್ ಮಾಡಬೇಕು. ನಮಗೆ ಹೇಗೆ ನಮ್ಮ ಬ್ಯಾಡ್ ಡೇಸ್ ಅಂತೀವಲ್ಲ, ಕೆಟ್ಟ ದಿನಗಳನ್ನು ಓವರ್ಕಮ್ ಮಾಡೋಕ್ಕೆ ಅಂತ, ಆಯಿತಾ. ಜಸ್ಟ್ ಓವರ್ಕಮ್ ಅಟ್. ಲೈಫು ತುಂಬ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಲೈಫು. ನಾವು ಏನೇನೋ ಟ್ರಾವೆಲ್ ಮಾಡ್ಬೋದು, ಏನೋ ಒಂದು ನೋಡೋವಂಥ ವಿಚಾರಗಳಿದ್ದಾವೆ, ಪ್ರಪಂಚ ಸುತ್ತಬೋದು, ಏನೇನೋ ಇರುತ್ತೆ. ಸೊ ಆಮೇಲೆ ಟ್ರಸ್ಟ್ ವಿಚಾರಕ್ಕೆ ಬರ್ತೀನಿ. ನಿಮ್ಮ ಕಷ್ಟ ಕಾಲಕ್ಕೆ ನಿಮಗೆ ಬರೋರು ನಿಮ್ಮ ಒಳ ಹುಟ್ಟಿದವರು, ನಿಮ್ಮ ತಂದೆ ತಾಯಿಗಳು. ಓಕೆನಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ 100 ಜನ ಫ್ರೆಂಡ್ಸ್ ಇರ್ತಾರೆ. ನಿಮಗೆ ನಿಜವಾದ ನಿಮ್ಮ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ಕಷ್ಟದಲ್ಲಿದ್ದಾಗ. ಸುಖದಲ್ಲಿದ್ದಾಗ ಎಲ್ಲರೂ ಜೊತೆಗಿರ್ತಾರೆ. ನಿಮ್ಗೆ ಕಷ್ಟದಲ್ಲಿದ್ದಾಗ ಯಾರು ನಿನ್ನ ಪಕ್ಕದಲ್ಲೇ ನಿನ್ನ ಅಪ್ಲಿಫ್ಟ್ ಮಾಡ್ತಾರೆ, ಅವರೇ ನಿಜವಾದ ಫ್ರೆಂಡ್ಸು. ಉದಾಹರಣೆಗೆ 2024 ಐ ವಾಸ್ ಗಾನ್, ಒದ್ದಾಡ್ತಿದೆ. ಅಕ್ಕಪಕ್ಕ ನೋಡಿದ್ರೆ ನನ್ನ ಜೊತೆಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ರು, ಎಲ್ಲ ಓಡೋಗ್ಬಿಟ್ರು, ಆಯಿತಾ. ಯಾರು ನನಗೆ ಮಾರಲ್ ಸಪೋರ್ಟ್, ನನಗೇನು ಬೇಕಾಗಿತ್ತು ಆ ಟೈಮಲ್ಲೇ 24 ಮಾನಸಿಕವಾಗಿ ಕುಗ್ಗಿದೆ, ಯಾರಾದರೂ ನನಗೆ ಒಂದು ಮೆಂಟಲ್ ಸಪೋರ್ಟ್ ಕೊಡ್ತಾರ. ಐ ವಾಸ್ ಲುಕಿಂಗ್ ಫಾರ್ ಶೋಲ್ಡರ್ಸ್. ಯಾರಾದರೂ ನನಗೆ ಒಂದು ಸ್ವಲ್ಪ ಧೈರ್ಯ ತುಂಬ್ತಾರ ಅಂತ. ಎಲ್ಲ ಫ್ರೆಂಡ್ಸು ಅಂದರೆ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ನನ್ನ ಆಚೆ ಹೋಗ್ತಾರೆ. ನಿನ್ನ ಕಷ್ಟಕ್ಕೆ ನಾನು ಯಾಕೆ ಭಾಗಿಯಾಗಲಿ ಅಂತ. ಯಾಕಂದರೆ ಅವ್ರ ಕಷ್ಟಕ್ಕೆ ನಾವು ಭಾಗಿಯಾಗಿದ್ವಿ, ಹೆಲ್ಪ್ ಆಗಿದ್ರಿ, ಅದು ಫ್ರೆಂಡ್ಶಿಪ್ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಕಷ್ಟ ಬಂದಾಗ ಯಾರೂ ಬರಲಿಲ್ಲ. ಬಂದವರು ಬೆರಳೆಣಿಕೆ ಕೆಲವು ಸ್ನೇಹಿತರು ಅಷ್ಟೇ. ಸೊ ಅವಾಗ ರಿಯಲೈಸ್ ಆಯಿತು, ಜೀವನದಲ್ಲಿ ಫ್ರೆಂಡ್ಶಿಪ್ಪು, ನಾವು ಕಷ್ಟ ಕಾಲದಲ್ಲಿ ಯಾರು ನಮ್ಮ ಜೊತೆ ನಿಲ್ತಾರೆ ಅವರೇ ನಿಜವಾದ ಫ್ರೆಂಡ್ಸ್ ಅಂತ. ಜೊತೆಗೆ ತುಂಬ 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 ಸ್ಟ್ರಾಂಗ್ ಆಗಿ ನಿಂತವರು ನಮ್ಮ ತಂದೆ ತಾಯಿ ಮತ್ತು ನನ್ನ ತಮ್ಮ.
ಓಕೆ, ದ ಫ್ಯಾಮಿಲಿ. ಸೊ ಯಾಕೆ ನಿಮ್ಗೆ ಹೇಳ್ತೀನಿ, ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಎಷ್ಟೇ ನೀವು ವೈಮನ್ಸ್ ಇರ್ಬೋದು, ಗಲಾಟೆ ಮಾಡ್ಕೊಬೋದು, ಏನೇ ಆದ್ರೂ ನಿಮಗೆ ನೋವಾದಾಗ, ನೀವು ಮಾನಸಿಕ ಕುಗ್ಗಿದಾಗ, ಏನೇ ಆದಾಗ ನಿಮ್ಮ ಜೊತೆಗೆ ನಿಲ್ಲೋದು ನಿಮ್ಮ ಫ್ಯಾಮಿಲಿ. ಓಕೆ, ಯಾವತ್ತು ಫ್ಯಾಮಿಲಿನ ಲವ್ ಮಾಡಿ ಜೊತೆಗಿರಿ. ಆ ಫ್ಯಾಮಿಲಿ ಬಾಂಡಿಂಗ್ ಇದೆಯಲ್ಲ, ಏನೇ ಆಗಲಿ ಅದು ಮಾತ್ರ ಕಿತ್ತೋಗೋದಿಲ್ಲ. ಆಯ್ತಾ, ಏನಾದ್ರೂ ಫ್ಯಾಮಿಲಿ ವಿಲ್ ಸಪೋರ್ಟ್ ಯು ಎನಿವೇಸ್. ಸೊ ಫೈನಲಿ ಕನ್ಕ್ಲೂಷನ್ ಏನು ಅಂತಂದರೆ, ಮೆಂಟಲಿ ಹೌ ಬಾಡಿ ಕ್ಯಾನ್ ಚೇಂಜ್ ಯು ಅಂತ. ಓಕೆ, ನೀವು ಮೆಂಟಲಿ ಸ್ಟ್ರಾಂಗ್ ಇದ್ದರೆ ನೀವು ಮೆಂಟಲಿ ಸೂಪರ್ ಆಗಿರ್ತೀರ. ನೀವು ಮೆಂಟಲಿ ಡೌನ್ ಇದ್ದರೆ ನಿಮ್ಮ ಬಾಡಿನೂ ಡೌನ್ ಆಗುತ್ತೆ. ರೀಸನ್ ಇಸ್, ವೆನ್ ಯು ಆರ್ ಲೋ, ಯು ಆರ್ ಮೆಂಟಲಿ ಲೋ, ಬಾಡಿ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ಕಾರ್ಟಿಸೋಲ್ ಹಾರ್ಮೋನ್ಸ್. ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಅನ್ನೋದು ಉತ್ಪಾದನೆ ಆಗುತ್ತೆ. ನಿಮ್ಮ ಮಾನಸಿಕವಾಗಿ ನೀವು ಡಿಪ್ರೆಸ್ಡು ಮತ್ತು ಟೆನ್ಸ್ಡ್ ಆಗಿದ್ದಾಗ, ನಿಮಗೆ ಸ್ಟ್ರೆಸ್ ಲೆವೆಲ್ ಇದ್ದಾಗ, ಚೆನ್ನಾಗಿ ನಿದ್ದೆ ಮಾಡದೇ ಇದ್ದಾಗ, ಓಕೆ, ಆಟೋಮೆಟಿಕಾಗಿ ನಿದ್ದೆ ಮಾಡ್ತಿದ್ದಾಗ, ಎಕ್ಸಸೈಸ್ ಮಾಡದೇ ಇದ್ದಾಗ, ಊಟನೂ ಸರಿಯಾಗಿ ತಿನ್ನೋಕ್ಕಾಗೋದಿಲ್ಲ, ಎಲ್ಲ ಫಾಲ್ ಬ್ಯಾಕ್. ಇಟ್ಸ್ ಎ ಚೈನ್ ಲಿಂಕ್ ಅನ್ಬೋದು. ನೀವು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಒಳ್ಳೆ ಆಹಾರ ಸೇವಿಸ್ತೀರಾ, ಇಟ್ ಗೋ ಆಫ್. ನೀವು ನೆಗೆಟಿವ್ ಥಾಟ್ಸಿಂದ ಆಚೆ ಬಂದು ಬರೀ ಪಾಸಿಟಿವ್ ಆಗಿ ಇರ್ತೀರ. ಅದೇ ನೀವು ವರ್ಕೌಟ್ ಮಾಡ್ತಿಲ್ಲ, ಇಟ್ಸ್ ಎ ಚೈನ್ ಲಿಂಕ್, ಎಲ್ಲ ಬಿದೋಗುತ್ತೆ ಚೈನ್ ಲಿಂಕು. ಯು ಡೋಂಟ್ ಫೀಲ್ ಲೈಕ್ ಈಟಿಂಗ್ ಎ ಗುಡ್ ಫುಡ್. ನೀವು ಒಳ್ಳೆ ಆಹಾರ ಸೇವನೆ ಮಾಡೋಕ್ಕೆ ಇಷ್ಟಪಡ್ತಿರಲ್ಲ, ಒಳ್ಳೆ ನಿದ್ದೆ ಮಾಡಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ರಾತ್ರಿ ಲೇಟಾಗಿ ಮಾಡ್ಬೋದು, ಕಮ್ಮಿ ನಿದ್ದೆ, ಏನೋ ಜಂಕ್ ಫುಡ್ ತಿನ್ನೋದು, ಅಂದರೆ ಬಾಡಿಯಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ಸ್ ರಿಲೀಸ್ ಆಗ್ತಿರುತ್ತೆ, ದಪ್ಪ ಆಗ್ತಾ ಹೋಗ್ತಿರ್ತಾರೆ. ದಿಸ್ ಇಸ್ ಹೌ ದಿ ಎಫೆಕ್ಟ್ ಆಫ್ ಮೆಂಟಲಿ ಬೀಯಿಂಗ್ ಸ್ಟ್ರಾಂಗ್ ಆ್ಯಂಡ್ ಮೆಂಟಲಿ ಬೀಯಿಂಗ್ ವೀಕ್. ಸೊ ಅದಕ್ಕೆ ನಮ್ಮೆಲ್ಲ ಹುಡುಗರಿಗೆ ಹೇಳೋದು, ಬಿ ಸ್ಟ್ರಾಂಗ್ ಮೆಂಟಲಿ ಆಲ್ಸೋ ಆ್ಯಂಡ್ ಅಚೀವ್. ಏನೋ ಸಾಧನೆ ಮಾಡಬೇಕಂದ್ರೆ ಆ ಸಾಧನೆ ದಾರಿಯಲ್ಲಿ ಚೇಸ್ ಮಾಡ್ತಾ ಹೋಗ್ರಿ. ಯಾರು ಬೇಕಾದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾರು ಅವ್ರು ಮಾಡಿದ್ರು ನನಗೆ ಮಾಡೋಕ್ಕಾಗಲ್ಲ ಅಂತಲ್ಲ, ಎಲ್ಲರೂ ಮಾಡೋಕ್ಕೆ ಹೋಗ್ಬೋದು. ಯಾಕಂದರೆ ಅವನು ಮನುಷ್ಯನೇ, ನೀವು ಮನುಷ್ಯರೇ, ಆಯಿತಾ. ಅವ್ನು ಮಾಡೋಕ್ಕಾದ್ರು ನಿನಗೇನು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗತ್ತೆ, ಮಾಡಬಹುದು. ಸೊ ನೆಗೆಟಿವ್ಸ್ನೆಲ್ಲ ಆಚೆ ಈಚೆ ಬಿಟ್ಬಿಡಿ. ಅವ್ರಿಗೆ ಮೇಲೆ ದ್ವೇಷ ಕಾರೋದು, ಇವ್ರ ಮೇಲೆ ದ್ವೇಷ ಕಾರೋದು ಬಿಟ್ಬಿಡಿ, ಆಯಿತಾ. ನಿಮ್ಮ ಲೈಫ್ನ ಇಷ್ಟು ಉತ್ತಮವಾಗಿ ಮಾಡೋದನ್ನ ರೂಪಿಸ್ಕೊಳ್ತಾ ಹೋಗಿ. ಲೈಫಲ್ಲೇ ಮುಂದೆ ಬರಬೇಕಂದ್ರೆ ಕೆಲವು ವಿಚಾರ, ಒಳ್ಳೆ ಫ್ರೆಂಡ್ಶಿಪ್ ಇರಬೇಕು, ಒಳ್ಳೆ ಫ್ಯಾಮಿಲಿ ಇರಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು. ಯಾಕಂದ್ರೆ ದುಡ್ಡು ತುಂಬ ಮುಖ್ಯ, ಖಂಡಿತವಾಗ್ಲೂ ದುಡ್ಡು ಮುಖ್ಯ. ನಿಮ್ಮ ಕೈಯಲ್ಲಿ ದುಡ್ಡಿದ್ರೇ ನೀವು ರಾಜ, ಆಯಿತಾ. ಆಮೇಲೆ ಸುತ್ತಾಡಿ, ಟ್ರಾವೆಲ್ ಅ ಲಾಟ್. ಬ್ಯಾಡ್ ಹ್ಯಾಬಿಟ್ಸು, ಸಿಗರೇಟು, ಆಲ್ಕೋಹಾಲಿಂದ ದೂರ ಇರಿ. ಯಾಕಂದರೆ ನಾನು ಇತ್ತೀಚೆಗೆ ನೋಡ್ತಾರೆ ಎಲ್ಲ ಹುಡುಗರು, ಹೆಣ್ಮಕ್ಳು, ಗಂಡು ಮಕ್ಕಳು, ಮೇನಿ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು, ಎಷ್ಟು ಪ್ರತಿ ವಾರ ಒಂದೊಂದು ಹೊಸ ಪಬ್ ಓಪನ್ ಆಗ್ತಿದೆ. ಯಾಕೆ ಹೇಳಿ? ಡಿಮ್ಯಾಂಡ್. ಜನ ಎಷ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಷ್ಟು ಸಿಗರೇಟ್ ಸೇಯ್ತಾರೆ, ಇದೆಲ್ಲ ದೇ ಸಪ್ಲೈಂಗ್ ಇಟ್. ಕರೆಕ್ಟ್ ಅಲ್ಲ? ಅಷ್ಟು ನಿಮ್ಮ ಬಿಸ್ನೆಸ್ ಆದಂಗೂ ಎಲ್ಲ ಊರು ಗಲ್ಲಿಯಲ್ಲಿ ನಿಮಗೆ. ನೀವು JP ನಗರ, ನನಗೆ ಗೊತ್ತಿದ್ದಂಗೆ 10 ವರ್ಷ ಹಿಂದೆ ಪಬ್ ಇರಲಿಲ್ಲ. ಪಬ್ ಅಂದರೆ MG ರೋಡು, ಇಂದ್ರಾನಗರ. ಇವಾಗ JP ನಗರ್ ಕಡೆನೂ ಪಬ್ಗಳಿದ್ದಾವೆ, ಕೋರಮಂಗಲ, ಎಲ್ಲ ಕಡೆ ದಿನ ಒಂದೊಂದು ಪಬ್ಗಳು ಓಪನ್ ಆಗ್ತಿದೆ. ಸೊ ವೇರ್ ಈಸ್ ಅವರ್ ಯೂತ್ ಇಸ್ ಗೋಯಿಂಗ್? ನಾವು ಜಾಸ್ತಿ ಹೆಲ್ತಿ ಲೈಫ್ ಸ್ಟೈಲಿಂದ ಈ ಕಡೆ ವಾಲ್ತಾ ಇದ್ದೀವಿ. ಏನು ಹೇಳಿ? ಬ್ಯಾಡ್ ಹ್ಯಾಬಿಟ್ಸ್ ಕಡೆ, ಕುಡಿಯೋದು ಜಾಸ್ತಿ, ಸಿಗರೇಟ್ ಜಾಸ್ತಿ, ಮಾಡಬಾರ್ದಂಥ ಡ್ರಗ್ಸ್ಗಳು ಮಾಡ್ತಿದ್ದಾರೆ ತುಂಬ ಜನ ಅಲ್ಲ. ಸೊ ಆಲ್ವೇಸ್ ಬಿ ಪಾಸಿಟಿವ್, ಗೆಟ್ ಬ್ಯಾಕ್ ಟು ದ ಟ್ರ್ಯಾಕ್, ಬಿ ಗುಡ್, ಬಿ ನೈಸ್ ಟು ಯೋರ್ ಸೆಲ್ಫ್, ಆ್ಯಂಡ್ ಅಚೀವ್ ಯುವರ್ ಗೋಲ್ಸ್. ಫೈನಲಿ ಒಂದೇ ಮಾತು ಹೇಳಬೇಕು, ಸಂಪಾದನೆ ಮಾಡಿ, ಕೈ ತುಂಬ ದುಡ್ಡಿರಲಿ. ಸೊ ದಟ್ ನೀವು ಚೆನ್ನಾಗಿರ್ತೀರ, ನಿಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿರ್ತಾರೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನೀವು ಖುಷಿಯಾಗಿರ್ತೀರ. ಓಕೆ, ಸೊ ಬಿ ಪಾಸಿಟಿವ್. ಥ್ಯಾಂಕ್ ಯು.